ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ MS ವರ್ಡ್ನಲ್ಲಿ ಪ್ರತಿನಿತ್ಯ ಬಳಸುವಂತಹ 10 ಇಂಪಾರ್ಟೆಂಟ್ ಫಂಕ್ಷನಾಲಿಟಿ ಬಗ್ಗೆ ಹೇಳ್ತೀನಿ. ಈ 7 ನಿಮಿಷದ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ MS ವರ್ಡನ್ನು ನೀವು ಕಾನ್ಫಿಡೆಂಟ್ ಆಗಿ ಬಳಸ್ತೀರಾ. MS ವರ್ಡ್ ಡಾಕ್ಯುಮೆಂಟ್ನಲ್ಲಿ ಪೇಜ್ ನಂಬರನ್ನು ಇನ್ಸರ್ಟ್ ಮಾಡೋದಕ್ಕೆ ಮೊದಲಿಗೆ ಇನ್ಸರ್ಟ್ ಟ್ಯಾಬ್ನಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಹೆಡರ್ ಆ್ಯಂಡ್ ಫೂಟರ್ ಅನ್ನೋ ಗ್ರೂಪಲ್ಲಿ ಪೇಜ್ ನಂಬರ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಪೇಜ್ ನಂಬರನ್ನು ಎಲ್ಲಿ ಇನ್ಸರ್ಟ್ ಮಾಡೋ ಅನ್ನೋ ಆಪ್ಷನ್ಗಳಿರುತ್ತೆ. ಟಾಪ್ ಆಫ್ ದ ಪೇಜ್, ಬಾಟಮ್ ಆಫ್ ದ ಪೇಜ್ ಮಾರ್ಜಿನ್ ಅನ್ನೋ ಆಪ್ಷನ್ಗಳಿರುತ್ತೆ. ಎಲ್ಲಿ ನಂಬರ್ ಬೇಕೋ ಅದನ್ನು ಸೆಲೆಕ್ಷನ್ ಮಾಡಿ ಪೇಜ್ ನಂಬರ್ ಇನ್ಸರ್ಟ್ ಆಗುತ್ತನ್ನು ಕಾಣ್ಬೋದು. ಡಾಕ್ಯುಮೆಂಟ್ಸಲ್ಲಿ ಟೇಬಲ್ ಆಫ್ ಕಂಟೆಂಟ್ಸನ್ನು ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ರೆಫರೆನ್ಸಸ್ ಅನ್ನೋ ಟ್ಯಾಬ್ಗೆ ಹೋಗಬೇಕು. ಅಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನೋ ಒಂದು ಗ್ರೂಪ್ ಇದೆ. ಅಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನೋದನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಿಮಗೆ ಯಾವ ಆಪ್ಷನ್ ಬೇಕೋ, ಯಾವ ಥರ ಟೇಬಲ್ ಕಾಣಿಸ್ಬೇಕು ಆ ಥರ ಟೇಬಲನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಟೇಬಲ್ ಜನರೇಟ್ ಆಗುತ್ತೆ. ಎಲ್ಲವುದನ್ನು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡುವ ಅಗತ್ಯ ಇಲ್ಲ. ಡಾಕ್ಯುಮೆಂಟಲ್ಲಿ ಬುಲೆಟ್ ಪಾಯಿಂಟ್ಸ್ ಮತ್ತು ನಂಬರ್ಡ್ ಲಿಸ್ಟನ್ನು ಹೇಗೆ ಆ್ಯಡ್ ಮಾಡೋದು. ಹೋಮ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ. ಪ್ಯಾರಾಗ್ರಾಫ್ ಅನ್ನೋ ಒಂದು ಗ್ರೂಪ್ ಇದೆ, ಅಲ್ಲಿ ಬುಲೆಟ್ ಪಾಯಿಂಟ್ಸ್ ಮತ್ತು ನಂಬರ್ಡ್ ಲಿಸ್ಟ್ ಎರಡು ಕಾಣಿಸುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು. ನಾನು ಮೊದಲು ಬುಲೆಟ್ ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಬುಲೆಟ್ ಲೈಬ್ರರಿ ಅಂತ ಇದೆ, ನಿಮಗೆ ಯಾವ ಥರ ಬುಲೆಟ್ ಪಾಯಿಂಟ್ಸ್ ಬೇಕೋ ಆ ಥರ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಬೇಕಾಗಿರೋ ಪಾಯಿಂಟ್ಸನ್ನು ಟೈಪ್ ಮಾಡಿಕೊಂಡು ಹೋದರೆ ಎಂಟರ್ ಅಂತ ಹೊಡೆದ್ರೆ ನೆಕ್ಸ್ಟ್ ಬುಲೆಟ್ ಪಾಯಿಂಟ್ ತನ್ನಿಂತಾನೆ ಬರುತ್ತೆ. ಈ ಪಾಯಿಂಟ್ಸನ್ನು ನನಗೆ ನಂಬರ್ಡ್ ಲಿಸ್ಟ್ ಆಗಿ ತೋರಿಸ್ಬೇಕು. ಆ ಥರ ಇದ್ದರೆ ಮೊದಲಿಗೆ ಹೋಮ್ಗೆ ಹೋಗಿ ಅಲ್ಲಿ ಪ್ಯಾರಾಗ್ರಾಫಲ್ಲಿ ನಂಬರ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಅಲ್ಲಿ ನಿಮ್ಗೆ ಯಾವ ಥರ ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೆಡರನ್ನು ಆ್ಯಡ್ ಮಾಡಲಿಕ್ಕೆ ಮೊದಲು ಇನ್ಸರ್ಟ್ ಟ್ಯಾಬ್ನಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಹೆಡರ್ ಆ್ಯಂಡ್ ಫೂಟರ್ ಅನ್ನೋ ಒಂದು ಗ್ರೂಪ್ ಇರುತ್ತೆ. ಅಲ್ಲಿ ಹೆಡರ್ ಮತ್ತು ಫೂಟರನ್ನು ಆ್ಯಡ್ ಮಾಡೋ ಆಪ್ಷನ್ಸ್ಗಳು ಇರುತ್ತೆ. ಹೆಡರ್ ಬೇಕು ಅಂದರೆ ಹೆಡರ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಗೆ ಬೇಕಾಗಿರೋ ಹೆಡರನ್ನು ಆ್ಯಡ್ ಮಾಡಬೇಕು. ಅದೇ ಥರ ಫೂಟರನ್ನು ಒಂದ್ಸಲ ಈ ಥರ ಹೆಡರ್ ಮತ್ತು ಫೂಟರ್ ಆ್ಯಡ್ ಆದಮೇಲೆ ಅಲ್ಲಿ ನೀವು ಡೇಟಾನ ಏನು ಬೇಕೋ ಅದನ್ನು ಎಂಟ್ರಿ ಮಾಡ್ಬೋದು. ನನಗೀಗ ಫೂಟರಲ್ಲಿ ಎಂಟ್ರಿ ಮಾಡಬೇಕು ಅಂದರೆ ಅಲ್ಲಿ ಡಬಲ್ ಕ್ಲಿಕ್ ಮಾಡಿ ಬೇಕಾಗಿರೋ ಡೇಟಾನ ಎಂಟ್ರಿ ಮಾಡ್ತೀನಿ. ಅದೇ ಥರ ಹೆಡರ್ ಸೆಕ್ಷನಲ್ಲಿ ಕೂಡ ಡೇಟಾನ ಎಂಟ್ರಿ ಮಾಡ್ಬೋದು. ಒಂದ್ಸಲ ಈ ಥರ ಎಂಟ್ರಿ ಆದಮೇಲೆ ಅದರಿಂದ ಹೊರಗಡೆ ಬಂದು ಈ ಥರ ಡಬಲ್ ಕ್ಲಿಕ್ ಮಾಡಿದ್ರೆ ಹೆಡರ್ ಮತ್ತು ಫೂಟರ್ ಆ್ಯಡ್ ಆಗಿರುತ್ತೆ. ಈ ಹೆಡರ್ ಮತ್ತು ಫೂಟರ್ ಎಲ್ಲ ಪೇಜ್ಗಳಲ್ಲೂ ಆ್ಯಡ್ ಆಗುತ್ತೆ. ಟೆಕ್ಸ್ಟನ್ನು ಬೇರೆ ಬೇರೆ ಥರ ಅಲೈನ್ ಮಾಡಬೇಕು ಅಂದರೆ ಮೊದಲು ನಿಮ್ಗೆ ಬೇಕಾಗಿರೋ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಹೋಮ್ ಟ್ಯಾಬಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಪ್ಯಾರಾಗ್ರಾಫ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಬೇರೆ ಬೇರೆ ಥರ ಅಲೈನ್ ಮಾಡುವಂಥ ಆಪ್ಷನ್ ಇರುತ್ತೆ. ಇದು ಲೆಫ್ಟ್ ಅಲೈನ್. ನೀವು ಅದ್ರ ಮೇಲೆ ಮೌಸನ್ನು ಮೂವ್ ಮಾಡಿದ್ರೆ ಅದು ತೋರಿಸುತ್ತೆ ಯಾವ ಆಪ್ಷನ್ ಅಂತ. ನಾನಿಲ್ಲಿ ಅಲೈನ್ ಲೆಫ್ಟ್ ಅಂತ ಇದೆ, ಅಲೈನ್ ರೈಟ್ ಅಂತ ಇದೆ. ಅಲೈನ್ ರೈಟ್ ಮಾಡಿದ್ರೆ ಇಲ್ಲಿ ನೋಡಿ ಇದು ರೈಟಿಗೆ ಅಲೈನ್ ಆಯಿತು. ಅಲೈನ್ ಸೆಂಟರ್ ಅಂದರೆ ಸೆಂಟರ್ಗೆ ಅಲೈನ್ ಆಯಿತು. ಲೆಫ್ಟ್ ಅಂದರೆ ಲೆಫ್ಟಿಗೆ ಅಲೈನ್ ಆಯಿತು. ಡಾಕ್ಯುಮೆಂಟಲ್ಲಿ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಕರೆಕ್ಟ್ ಆಗಿದೆಯೋ ಇಲ್ಲೋದನ್ನು ನೋಡಬೇಕಂದ್ರೆ ರಿವ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಡಾಕ್ಯುಮೆಂಟಲ್ಲಿರೋ ಎಲ್ಲ ಸ್ಪೆಲ್ಲಿಂಗ್ ಮತ್ತು ಮಿಸ್ಟೇಕ್ಸ್ಗಳನ್ನು ಅದು ತೋರಿಸುತ್ತೆ. 23 ರಿಮೇನಿಂಗ್ ಅಂತ ತೋರಿಸ್ತಾ ಇದೆಯಲ್ಲ, ಅದು ಯಾವ್ಯಾವ್ದು ತಪ್ಪಿದೆಯೋ ಅದನ್ನು ತೋರಿಸುತ್ತೆ. ನೀವು ಆ ಪ್ಲೇಸ್ಗೆ ಮೂವ್ ಆಗಿ ಅದನ್ನು ಕರೆಕ್ಟ್ ಮಾಡ್ಬೋದು. MS ವರ್ಡಲ್ಲಿ ಫಾಂಟ್, ಕಲರ್, ಸೈಜ್ ಅವುಗಳನ್ನ ಚೇಂಜ್ ಮಾಡಬೇಕು ಅಂದರೆ ಮೊದಲಿಗೆ ನೀವು ಯಾವ ಟೆಕ್ಸ್ಟನ್ನು ಕಲರು ಅಥವಾ ಫಾಂಟ್ ಚೇಂಜ್ ಆಗಬೇಕು ಅವುಗಳನ್ನು ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ ಇದರ ಕಲರು ಮತ್ತು ಫಾಂಟನ್ನು ಚೇಂಜ್ ಮಾಡಬೇಕಂತ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ಹೋಮ್ ಟ್ಯಾಬಿಗೆ ಹೋಗಬೇಕು. ಅಲ್ಲಿ ಫಾಂಟ್ ಅಂತ ಒಂದು ಗ್ರೂಪ್ ಕಾಣಿಸುತ್ತೆ. ನಿಮ್ಗೆ ಬೇಕಾಗಿರೋ ಎಲ್ಲ ಆಪ್ಷನ್ಗಳು ಇಲ್ಲಿ ಇರುತ್ತೆ. ಇಲ್ಲಿ ಫಾಂಟನ್ನು ನಾನು ಚೇಂಜ್ ಮಾಡ್ತೀನಿ. ಈಗ ಕಾಣಿಸ್ತಾ ಇದೆ ಡಿಫ್ರೆನ್ಸು. ಸೈಜನ್ನು ಅದರ ನೆಕ್ಸ್ಟ್ ಇದೆಯಲ್ಲ ಅಲ್ಲಿ ಚೇಂಜ್ ಮಾಡ್ಬೋದು. ಒಂಚೂರು ದೊಡ್ಡದು ಮಾಡ್ತಾ ಇದ್ದೀನಿ. ಈ ಎಲ್ಲ ಅಕ್ಷರಗಳು ಬೋಲ್ಡ್ ಅಥವಾ ಇಟಾಲಿಕ್ ಅಥವಾ ಅಂಡರ್ಲೈನ್ ಕೂಡ ಮಾಡ್ಬೋದು. ಬೋಲ್ಡ್ ಅಂದರೆ ದಪ್ಪ ಅಕ್ಷರಗಳಲ್ಲಿ ಕಾಣಿಸುತ್ತೆ, ಇಟಾಲಿಕ್ ಅಂದರೆ ಕ್ರಾಸಾಗಿ ಕಾಣಿಸುತ್ತೆ, ಅಂಡರ್ಲೈನ್ ಅಂದರೆ ಎಲ್ಲ ಅಕ್ಷರಗಳು ಅಂಡರ್ಲೈನ್ ಆಗುತ್ತೆ. ಕಲರನ್ನು ಚೇಂಜ್ ಮಾಡಬೇಕಂದ್ರೆ ಇಲ್ಲೊಂದು ಎ ಅಂತ ಕಾಣಿಸುತ್ತಲ್ಲ ಕೆಳಗಡೆ ಕಲರು, ಅದನ್ನ ಸೆಲೆಕ್ಟ್ ಮಾಡಬೇಕು. ಫಾಂಟ್ ಕಲರ್ ಅಂತಾರೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಫಾಂಟ್ ಕಲರ್ದ ಲೆಫ್ಟ್ ಸೈಡಿಗೆ ಇನ್ನೊಂದು ಆಪ್ಷನ್ ಇದೆಯಲ್ಲ, ಅದು ಹೈಲೈಟ್ ಕಲರ್. ಅದು ಟೆಕ್ಸ್ಟ್ನ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡುತ್ತೆ. ನಾನೀಗ ಸೆಲೆಕ್ಟ್ ಆಗಿರೋ ಟೆಕ್ಸ್ಟ್ನ ಬ್ಯಾಕ್ಗ್ರೌಂಡನ್ನು ಎಲ್ಲೋ ಅಥವಾ ಬೇರೆ ಕಲರ್ ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿ ನಿಮ್ಗೆ ಬೇಕಾಗಿರೋ ಕಲರನ್ನು ಸೆಲೆಕ್ಟ್ ಮಾಡಬೇಕು. ಈಗ ನೋಡಿ ಇದು ಯೆಲ್ಲೋ ಕಲರಲ್ಲಿ ಹೈಲೈಟ್ ಆಯಿತು. ಒಂದು ಹೊಸ MS ವರ್ಡ್ ಡಾಕ್ಯುಮೆಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು. ನಿಮಗೆ ಯಾವ ಫೋಲ್ಡರಲ್ಲಿ ಕ್ರಿಯೇಟ್ ಮಾಡಬೇಕೋ ಆ ಫೋಲ್ಡರಲ್ಲಿ ಮೂವ್ ಆಗಿ ಮೌಸ್ನ ರೈಟ್ ಕ್ಲಿಕ್ ಬಟನನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ನ್ಯೂ ಅನ್ನೋ ಆಪ್ಷನ್ ಇದೆ. ಡಾಕ್ ಮತ್ತು ಡಾಕ್ ಎಕ್ಸ್ ಅಂತ ಎರಡು ಥರದ ಡಾಕ್ಯುಮೆಂಟ್ ಇರುತ್ತೆ. ಡಾಕ್ ಎಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾಕ್ ಅನ್ನೋದು ಹಳೆಯ ಫಾರ್ಮ್ಯಾಟು, ಡಾಕ್ ಎಕ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಈ ಡಾಕ್ಯುಮೆಂಟಿಗೆ ಏನು ನೇಮ್ ಕೊಡಬೇಕೋ ಅದನ್ನು ಎಂಟ್ರಿ ಮಾಡಿ. ಡಾಕ್ಯುಮೆಂಟಲ್ಲಿ ಏನಾದರೂ ಡೀಟೇಲ್ಸನ್ನು ಆ್ಯಡ್ ಮಾಡಿದ್ಮೇಲೆ ಹೇಗೆ ಸೇವ್ ಮಾಡೋದು ಅಂತ ನೋಡೋಣ. ಅದನ್ನು ಎರಡು ಥರ ಮಾಡ್ಬೋದು. ಒಂದು Ctrl+S ಅನ್ನೋ ಬಟನನ್ನು ಕ್ಲಿಕ್ ಮಾಡೋದು. ಇನ್ನೊಂದು ಆಪ್ಷನ್ನು ಫೈಲ್
ಅನ್ನೋ ಟ್ಯಾಬಲ್ಲಿ ಸೇವ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡೋದು. ಅಲ್ಲಿ ಪಿಕ್ಚರ್ಸನ್ನು ಅಥವಾ ಇನ್ನೊಂದು ಡಾಕ್ಯುಮೆಂಟನ್ನು ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನೋಡೋಣ. ಮೌಸ್ ಪಾಯಿಂಟರನ್ನು ಇಮೇಜಲ್ಲಿ ಆ್ಯಡ್ ಮಾಡಬೇಕು, ಅಲ್ಲಿ ಮೂವ್ ಮಾಡಿ ಕ್ಲಿಕ್ ಮಾಡ್ಕೊಂಡಿರಿ. ಇನ್ಸರ್ಟ್ ಟ್ಯಾಬಲ್ಲಿ ಇಲಿಸ್ಟ್ರೇಷನ್ ಅನ್ನೋ ಒಂದು ಗ್ರೂಪ್ ಇರುತ್ತೆ. ಅಲ್ಲಿ ಪಿಕ್ಚರ್ಸ್, ಶೇಪ್ಸ್, ಐಕಾನ್ಸ್ ಅಂತ ಬೇರೆ ಬೇರೆ ಆಪ್ಷನ್ಗಳು ಇರುತ್ತೆ. ಇದರಲ್ಲಿ ನಿಮಗೆ ಏನು ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಇಮೇಜ್ಗಳನ್ನು ಇನ್ಸರ್ಟ್ ಮಾಡ್ಬೋದು. ನಾನು ಒಂದು ಸಿಂಪಲ್ ಇಮೇಜನ್ನು ನಿಮ್ಮ ಕಂಪ್ಯೂಟರಿಂದ ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಪಿಕ್ಚರ್ಸ್ ಅಂತ ಕ್ಲಿಕ್ ಮಾಡಿ, ದಿಸ್ ಡಿವೈಸ್ ಅಂತ ಸೆಲೆಕ್ಟ್ ಮಾಡಿ, ನಿಮ್ಮ ಇಮೇಜ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಇಮೇಜನ್ನು ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಆ ಇಮೇಜು ಇನ್ಸರ್ಟ್ ಆಯಿತು. ಇನ್ನೊಂದು ಡಾಕ್ಯುಮೆಂಟನ್ನು ಇನ್ಸರ್ಟ್ ಮಾಡಬೇಕು ಅಂದರೆ ಮೊದಲಿಗೆ ಇನ್ಸರ್ಟ್ ಅನ್ನೋ ಟ್ಯಾಬನ್ನು ಸೆಲೆಕ್ಟ್ ಮಾಡಿ, ಅಲ್ಲಿ ಟೆಕ್ಸ್ಟ್ ಅನ್ನೋ ಗ್ರೂಪಲ್ಲಿ ಇನ್ಸರ್ಟ್ ಆಬ್ಜೆಕ್ಟ್ ಅಂತ ಆಪ್ಷನ್ ಇದೆ. ಆ ಆಬ್ಜೆಕ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ, ಕ್ರಿಯೇಟ್ ಫ್ರಮ್ ಫೈಲ್ ಅಂತ ಸೆಲೆಕ್ಟ್ ಮಾಡಿ, ಬ್ರೌಸ್ ಅಂತ ಸೆಲೆಕ್ಟ್ ಮಾಡಿ, ನಿಮಗೆ ಬೇಕಾಗಿರೋ ಫೈಲನ್ನು ಸೆಲೆಕ್ಟ್ ಮಾಡಿ, ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಡಿಸ್ಪ್ಲೇ ಆ್ಯಸ್ ಐಕಾನ್ ಅಂತ ಸೆಲೆಕ್ಟ್ ಮಾಡಿ. ಆಗ ಇನ್ನೊಂದು ಡಾಕ್ಯುಮೆಂಟ್ ಇನ್ಸರ್ಟ್ ಆಯಿತು. ನೀವಲ್ಲಿ ಡಿಸ್ಪ್ಲೇ ಆ್ಯಸ್ ಐಕಾನ್ ಅಂತ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಇಡೀ ಡಾಕ್ಯುಮೆಂಟಿನ ಕಂಟೆಂಟ್ ಡೈರೆಕ್ಟಾಗಿ ಇನ್ಸರ್ಟ್ ಆಗುತ್ತೆ, ಅದು ನೀಟಾಗಿ ಕಾಣಿಸಲ್ಲ. ಡಾಕ್ಯುಮೆಂಟಲ್ಲಿ ಟೇಬಲನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು. ಇನ್ಸರ್ಟ್ ಅನ್ನೋ ಟ್ಯಾಬನ್ನು ಸೆಲೆಕ್ಟ್ ಮಾಡಿ, ಅಲ್ಲಿ ಟೇಬಲ್ಸ್ ಅನ್ನೋ ಒಂದು ಗ್ರೂಪ್ ಇದೆ, ಅಲ್ಲಿ ಟೇಬಲ್ಸ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಆಗ ಇನ್ಸರ್ಟ್ ಟೇಬಲ್ ಅಂತ ಕಾಣಿಸುತ್ತಲ್ಲ, ಅಲ್ಲಿ ನಿಮಗೆ ಎಷ್ಟು ರೋ ಬೇಕು ಮತ್ತು ಎಷ್ಟು ಕಾಲಮ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. 3 ಕಾಲಮ್ ಮತ್ತು 4 ರೋ ಇರೋ ಟೇಬಲನ್ನು ಕ್ರಿಯೇಟ್ ಮಾಡಬೇಕು ಅಂದರೆ 3x4 ಟೇಬಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ್ರೆ ಟೇಬಲ್ ಕ್ರಿಯೇಟ್ ಆಗುತ್ತೆ. ಈಗ ನಿಮಗೆ ಬೇಕಾದ ಡೇಟಾಗಳನ್ನು ಇಲ್ಲಿ ಎಂಟರ್ ಮಾಡ್ಬೋದು.